ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು ವರ್ಕ್ ಫ್ರಮ್ ಹೋಮ್ ಪ್ಲಸ್ ಫಾರ್ಮ್ ಫಿಲ್ಅಪ್ ಮಾಡೋದು ಹೇಗೆ ಅಂತ ತೊಗೊಂಬಂದಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ್ದ್ರಿಂದ ಕಳಿಸಿರಂತ. ಇವರು ಯುಬರ್ ನೀಸಾಫ್ಟ್ ಫಸ್ಟ್ ಕಾಂಟ್ಯಾಕ್ಟ್ ಅವರ್ ಕ್ಲೈಂಟ್ಸ್ ಅಂತ ಹೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಕ್ಲೈಂಟ್ಸ್ನ. ಆಮೇಲೆ ಪ್ರೊವೈಡಿಂಗ್ ಸಪೋರ್ಟ್ ಆ್ಯಂಡ್ ಎನ್ಶೂರಿಂಗ್ ಎ ಪಾಸಿಟಿವ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಅಂದರೆ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಮಾತಾಡಬೇಕು ಕಸ್ಟಮರ್ ಜೊತೆ, ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಹೋಗಬಾರ್ದು. ಯು ವಿಲ್ ಹ್ಯಾಂಡಲ್ ಕಸ್ಟಮರ್ ಎನ್ಕ್ವೈರೀಸ್, ರಿಸಾಲ್ವ್ ಇಶ್ಯೂಸ್ ಆ್ಯಂಡ್ ವರ್ಕ್ ಕ್ಲೋಸ್ಲಿ. ಅಂದರೆ ನೀವು ಅವ್ರ ಜೊತೆ ಮಾತಾಡಬೇಕಾದ್ರೆ ನೀವು ಕಸ್ಟಮರ್ಸ್ ಜೊತೆ ಎನ್ಕ್ವೈರೀಸ್ ಮಾಡ್ತಾರೆ ಅವರು ನಿಮ್ಮನ್ನು. ತಿರ್ಗಿ ಆಮೇಲೆ ಇಶ್ಯೂಸ್ ಇರುತ್ತೆ. ಆಮೇಲೆ ಕ್ಲೋಸ್ ಆಗಿ ವರ್ಕ್ ಮಾಡಬೇಕು ಅಡ್ಮಿನಿಸ್ಟ್ರೇಷನಲ್ಲಿ. ಆಮೇಲೆ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ, ನೀವು ಕಸ್ಟಮರ್ಸ್ ಜೊತೆ ತುಂಬ ಫ್ರೆಂಡ್ಲಿ ಆಗಿ ಟೈಮ್ಲಿ ಆಗಿ ನೀವು ಎಫೆಕ್ಟಿವ್ ಆಗಿ ಸೊಲ್ಯೂಷನ್ಸ್ ಕೊಡಬೇಕು. ಆಮೇಲೆ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಬೇಕು. ದಿಸ್ ರೋಲ್ ರಿಕ್ವೈರ್ಸ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಅಂದರೆ ಇದು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಎ ಕಸ್ಟಮರ್ ಓರಿಯೆಂಟೆಡ್ ಆಟಿಟ್ಯೂಡ್ ಆ್ಯಂಡ್ ದ ಎಬಿಲಿಟಿ ಟು ಟ್ರಬಲ್ ಶೂಟ್ ಸಾಫ್ಟ್ವೇರ್ ರಿಲೇಟೆಡ್ ಇಶ್ಯೂಸ್. ಆಮೇಲೆ ಏನೇ ಇಶ್ಯೂಸ್ ಇದ್ರೂ ನೀವು ನೋಡ್ಕೋಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್, ಇಶ್ಯೂ ರಿಸೊಲ್ಯೂಷನ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಕೊಲಾಬರೇಷನ್, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇರಬೇಕು. ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇದ್ದರೆ ನಿಮಗೆ ಇನ್ಸೆಂಟಿವ್ಸು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ತಾರೆ. ಇವು ಸ್ಯಾಲ್ರಿ ಬಂದುಬಿಟ್ಟು 45,000 70,000 ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಅವರು ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಕೊಡ್ತೀನಿ ಅಂತ ಹೇಳಿ, ನೀವು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತೀರೋ ಅದ್ರ ಮೇಲೆ ಅವರು ನಿಮಗೆ ಇನ್ಸೆಂಟಿವ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ರಿಮೋಟ್ ವರ್ಕ್ ಆಪ್ಷನ್ ಸಹ ಇದೆ ಅಂತ ಹೇಳಿದ್ದಾರೆ. ಸೊ ರಿಮೋಟ್ ವರ್ಕ್ ಅಂತಲೇ ಅವರು ಹೇಳ್ತಾ ಇದ್ದಾರೆ. ಸೊ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕಂತೆ. ಆಮೇಲೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಅಂದರೆ ಇಂಗ್ಲೀಷು ತುಂಬ ಚೆನ್ನಾಗಿ ಮಾತಾಡೋದಕ್ಕೂ ಬರೆಯೋಕ್ಕೂ ಬರಬೇಕು. ಆಮೇಲೆ ಎಂಥ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡೋ ಕೆಪಾಸಿಟಿ ಇರಬೇಕು ಅವ್ರಿಗೆ. ಮಲ್ಟಿಪಲ್ ಟಾಸ್ಕ್ ಕೊಟ್ಟರು ನೀವು ಮ್ಯಾನೇಜ್ ಮಾಡೋ ಥರ ಇರಬೇಕು. ಆಮೇಲೆ ಸಾಫ್ಟ್ವೇರ್ಸ್ ಬಂದ್ಬಿಟ್ಟು ಸಪೋರ್ಟ್ ಸಾಫ್ಟ್ವೇರು, ಕಸ್ಟಮರ್ ಸಪೋರ್ಟ್ ಸಾಫ್ಟ್ವೇರು, CRM ಸಿಸ್ಟಮ್ಸು ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸ್ ಸ್ಯೂಟ್ ಎಲ್ಲ ಕಲ್ತಿರಬೇಕು. ಕಸ್ಟಮರ್ಸ್ ಜೊತೆ ನೀವು ಮೈಂಡ್ಸೆಟ್ಟಾಗಿ ಯಾವಾಗಲೂ ಪಾಸಿಟಿವ್ ಆಗೇ ಮಾತಾಡಬೇಕು. ಅವ್ರ ಜೊತೆ ನೆಗೆಟಿವ್ ಆಗಿ ಎಂದು ಮಾತಾಡಬಾರ್ದು. ಇವ್ರು ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ, ನೀವು ಎಸ್ ಅಂತ ಹೇಳ್ತೀರಾ, ಆಮೇಲೆ ಕಮಿಟ್ ಆಗ್ತೀರಾ ನಮ್ಮ ಎನ್ವಿರಾನ್ಮೆಂಟ್ಗೆ, ಎಂಪ್ಲಾಯೀಸ್ ಜೊತೆ ವರ್ಕ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಅವರು ಫಾರ್ಮ್ ಡೀಟೇಲ್ಸು ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇಮೇಲ್ ಕೇಳಿದ್ದಾರೆ, ನೀವು ಇಮೇಲ್ ಹಾಕಿ, ನಿಮ್ಮದು ನೇಮ್ ಹಾಕಿ. ಆಮೇಲೆ ಜೆಂಡರ್ ಕೇಳಿದ್ದಾರೆ, ಮೇಲಾ ಫಿಮೇಲಾ, ಮೇಲ್ ಆದರೆ ಮೇಲ್ ಹಾಕಿ, ಫಿಮೇಲ್ ಆದರೆ ಫಿಮೇಲ್ ಹಾಕಿ. ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಎನಿ ಡಿಗ್ರಿ ಇಲ್ಲಾಂದರೆ ಮಾಸ್ಟರ್ ಡಿಗ್ರಿ. ಇನ್ಸ್ಟಿಟ್ಯೂಟ್ ನೇಮ್ ಹಾಕಿದ್ದಾರೆ. ಸೊ ನೀವು ಯಾವ ಕಾಲೇಜಲ್ಲಿ ಓದಿದ್ದು ಅಂತ ಹಾಕಿ, ಇಲ್ಲಾಂದರೆ ಕೆಲಸ ಮಾಡ್ತಿದ್ರೆ ಹಾಕಿ. ಕಾಂಟ್ಯಾಕ್ಟ್ ನಂಬರ್ ಹೇಳಿದರೆ ನಿಮ್ಮ ಫೋನ್ ನಂಬರ್ ಹಾಕಿ. ಆಮೇಲೆ ರೆಸ್ಯೂಮ್ ಆ್ಯಡ್ ಫೈಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ರೆಸ್ಯೂಮ್ನ ಆ್ಯಡ್ ಮಾಡಿಬಿಟ್ರೆ ನಿಮಗೆ ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಬಂದಾಗ ನಿಮಗೆ ಅಲ್ಲಿ ರೆಸ್ಯೂಮ್ ಫಾರ್ಮ್ನ ಆ್ಯಡ್ ಮಾಡಿರೋದಕ್ಕೆ ನೆಕ್ಸ್ಟ್ ಅಂತ ಬರುತ್ತೆ. ನೀವು ರೆಸ್ಯೂಮ್ ಬರುತ್ತೆ. ಸೊ ಪ್ಲೀಸ್ ಅಲ್ಲಿ ಫೈಲ್ ಬರುತ್ತೆ. ನಿಮ್ಗೆ ಯಾವ ಫೈಲಲ್ಲಿ ಇದೆ ನಿಮ್ಮದು ರೆಸ್ಯೂಮ್ನ ಅದಕ್ಕೆ ಡ್ರ್ಯಾಗ್ ಮಾಡಿ ನೀವು ಅಲ್ಲಿಗೆ ಸೆಂಡ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ಹೋಗುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಬರಿಬೇಡಿ. ಇದು ತುಂಬ ಸಿಂಪಲ್ ವರ್ಕು. BPO ವರ್ಕ್ ಮಾಡಿರೋರಿಗೆ ಇದು ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್, ಫಾರ್ಮ್ಸ್ ಎರಡೂ ಕೊಟ್ಟಿರ್ತೀನಿ. ಪ್ಲೀಸ್ ಫಿಲ್ ಮಾಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ಅದು ಕರೆಕ್ಟಾಗಿ ನಿಮಗೆ ಸೆಟ್ ಆದರೆ ಅಪ್ಲೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.